ಹೆಸರು ಉಲ್ಲಾಸ್ ಅಂತ. ಲಾಸ್ಟ್ 7 ಇಯರ್ಸಿಂದ ನಾನು ಪ್ರೊಫೆಷ್ನಲ್ ಮೋಟರ್ ಸೈಕಲ್ ರೇಸರ್ ಆಗಿದ್ದೀನಿ. ಸೊ ಈ ವರ್ಷ ನಂದು ಫಸ್ಟ್ ಇಂಟರ್ನ್ಯಾಷನಲ್ ಡೆಬ್ಯೂ ಫುಲ್ ಸೀಸನ್ ಮಾಡಿದೆ ಥೈಲ್ಯಾಂಡಲ್ಲಿ ಬಿಗ್ ಚಾಂಪಿಯನ್ಶಿಪ್ ಅಂದು 600 ಕ್ಯಾಟಗರಿಲಿ. ಸೊ SS2 ಕ್ಯಾಟಗರಿ ಅದರಲ್ಲಿ ನಾನು ಸೆಕೆಂಡ್ ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ಸೊ ಇಟ್ ಈಸ್ ವೆರಿ ಗುಡ್ ಸೈನ್ ದಟ್ ದ ಪ್ರೋಗ್ರೆಸ್ ಇಸ್ ಗುಡ್. ಸೊ ನೆಕ್ಸ್ಟ್ ಇಯರ್ ನನಗೆ ಟಾಪ್ ಮೋಸ್ಟ್ ಕ್ಯಾಟಗರಿಯಲ್ಲಿ 600ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ತುಂಬ ಆಸೆ ಇದೆ. ಮತ್ತು ಯುರೋಪ್ ಚಾಂಪಿಯನ್ಶಿಪ್ ಓಡಿಸ್ಬೇಕಂತ ತುಂಬ ಆಸೆ ಇದೆ. ಸೊ ಅದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ. ಸೊ ಅಷ್ಟೇ, ಲೈಕ್ ಇಟ್ ಈಸ್ ವೆರಿ ಗುಡ್ ಸೈನ್ ದಟ್ ವೇರ್ ಐ ಸ್ಟಾರ್ಟೆಡ್ ಫ್ರಮ್ ಆ್ಯಂಡ್ ವೇರ್ ಐ ಆಮ್ ಬೀಯಿಂಗ್ ನೌ. ಸೊ ನನಗೆ ತುಂಬ ಆಸೆ ಇದೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಬೇಕು ಅಂತ. ಸೊ ಅದಕ್ಕೆ ನಾನು ಯುರೋಪ್ಗೆ ಹೋಗಿ ಟ್ರೈನ್ ಮಾಡಿ ಮತ್ತು ಯುರೋಪಲ್ಲಿ ಇರಬೇಕು, ಮತ್ತು ಅವ್ರ ಜೊತೆ ರೈಡ್ ಮಾಡಬೇಕು, ಟ್ರೈನ್ ಮಾಡಬೇಕು ಎಲ್ಲಿ ಯುರೋಪಿಯನ್ಸ್ ಜೊತೆ. ಸೊ ಅವಾಗ ನಾನು ಫಾಸ್ಟ್ ಆಗ್ತೀನೋ ಮತ್ತು ಬೇಗ ಕೇಪಬಿಲಿಟಿ ಬರುತ್ತೆ ಟೈರ್ಸ್ ನನಗೆ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ. ಸೊ ಇಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್ ಟು ಮೀ ಟು ಜಂಪ್ ಇನ್ ಟು ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಸಪೋರ್ಟು ಬೇಕಾಗುತ್ತೆ, ಮತ್ತು ಒಳ್ಳೆ ಟ್ರೈನಿಂಗ್ ಬೇಕಾಗುತ್ತೆ. ಸೊ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಸೊ ಐ ಹೋಪ್ ಐ ಕ್ಯಾನ್ ಮ್ಯಾನೇಜ್ ಸಮ್ಹೌ ಟು ಜಂಪ್ ಇನ್ ಟು ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ದಿಸ್ ಇಸ್ ಇಟ್. ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ನನಗೆ 10th ಇರ್ಬೇಕಾದ್ರೆ ಅವ್ರು ನನಗೆ ಆಟೋ ಕಾರ್ ಒಂದು ಮ್ಯಾಗ್ಝಿನ್ ತಂದು ಕೊಡೋರು. ಸೊ ಅದರಲ್ಲಿ ಲಾಸ್ಟ್ 10 ಪೇಜಸಲ್ಲಿ ಬೈಕ್ ಬಗ್ಗೆ ರಿವ್ಯೂಸು ಮತ್ತು 2-3 ಪೋಸ್ಟರ್ ಬರೋದು ಬೈಕು. ಸೊ ಅಲ್ಲಿಂದ ನನಗೆ ಇನ್ಸ್ಪೈರ್ ಆಗಿತ್ತು. ಬೈಕ್ ಈಸ್ ಕೈಂಡ್ ಆಫ್ ವೆರಿ ಟು ಬಿ ಮೋರ್ ಪ್ಯಾಷನೇಟ್ ದ್ಯಾನ್ ಕಾರ್ಸ್. ಸೊ ಅದರಿಂದ ನಾನು ಹಂಗೆ ರಿಸರ್ಚ್ ಮಾಡಿ ಹಂಗೆ ಒಂದು ರೇಸಸ್ ನೋಡೋಕ್ಕೆ ಶುರು ಮಾಡಿದೆ, ಎಲ್ಲಿ MotoGP ಅಂದ್ಬಿಟ್ಟು ಅವಾಗ. ಸೊ ಅವಾಗ ರೇಸಸ್ ಬರೋದು 10 ಸ್ಪೋರ್ಟ್ಸಲ್ಲಿ. ಸೊ ಅವಾಗ ನೋಡ್ತಾ ನನಗೂ ಇನ್ಸ್ಪೈರ್ ಆಯಿತು, ನಾನು ಒಂದು ದಿವಸ ರೇಸರ್ ಆಗಬೇಕು, ಪ್ರೊಫೆಷ್ನಲ್ ಆಗಿ ರೇಸರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ನಾನು ಸ್ಟಾರ್ಟ್ ಮಾಡಿದ್ದು 2018ಇಂದ. ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸೀಸನ್ನು. ಸೊ 2019ಇಂದ ಇಲ್ಲಿವರೆಗೂ ಕಂಪ್ಲೀಟ್ ಸೀಸನ್ ಮಾಡಿದ್ದೀನಿ. ಸೊ ದಟ್ಸ್ ಅರೌಂಡ್ ಲೈಕ್ 7 seasons ವಿತ್ ದಿಸ್ ಇಯರ್ 1 ಇಂಟರ್ನ್ಯಾಷನಲ್ ಪ್ರಾಪರ್ ಡೆಬ್ಯೂ. ಸೊ ತುಂಬ ಆಸೆ ಬೈಕ್ ಓಡಿಸ್ಬೇಕು, ಬೈಕ್ ಇದರಲ್ಲಿ ಮಾಡಬೇಕು ಅಂತ. ನನಗೆ ದಾರಿ ಗೊತ್ತಿರಲಿಲ್ಲ. ಸೊ 2019ಅಲ್ಲಿ ಒಂದು ಟ್ರ್ಯಾಕ್ ಡೇ ಮಾಡಿದ್ರು ಆಪ್ರಿಲಿಂದ. ಸೊ ಅಲ್ಲಿ ಇಂಡಿಯನ್ ರಿನೋನ್ ಪರ್ಸನ್ ಕಾಲ್ಡ್ ರಜನಿ. ಸೊ ಅವ್ರ ಬಗ್ಗೆ ಕೇಳಿದ್ದೆ ಮತ್ತು ಮ್ಯಾಗ್ಝಿನ್ಸಲ್ಲೂ ಓದಿದ್ದೆ. ಸೊ ಅವಾಗಿಂದ ನನಗೆ ಒಂದು ಕರೆಕ್ಟಾಗಿ ಆದಿ ಸಿಕ್ತು ಹೆಂಗೆ ಪ್ರೊಫೆಷ್ನಲ್ ಮೋಟರ್ ಸೈಕಲ್ ರೇಸರ್ ಆಗಬೇಕು ಅಂತ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ತುಂಬ ಆಸೆ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗ್ಬೇಕು ಅಂತ. ಸದ್ಯಕ್ಕೆ ಯಾರೂ ಇಲ್ಲ ಸರ್. ನಾನೇ 2019ಇಂದ 22ವರೆಗೂ 23ವರೆಗೂ ಒಂದು ಅಕಾಡೆಮಿಲಿದ್ದೆ. ಅವರು ರೈಡರ್ಸ್ ಎಲ್ಲ ನೋಡಿ ಕಲ್ತಿದ್ದು ಜಾಸ್ತಿ, ಮತ್ತು ಟಿಪ್ಸು ಕೂಡ ಕೊಟ್ಟಿದ್ರು. ರಜನಿ ಅಂದ್ಬಿಟ್ಟು ಅವರು ಒನ್ ಆಫ್ ದಿ ಮೋಸ್ಟ್ ರಿನೋನ್ ಗಾಯ್ ಇನ್ ಇಂಡಿಯಾ. ನಮ್ಮ ಸ್ಪೋರ್ಟ್ ತುಂಬ ಬೆಳೆದಿದ್ದಂದರೆ ಅವರಿಂದನೇ. ಸೊ ಇವಾಗ ಸದ್ಯಕ್ಕೆ ಯಾರೂ ನನಗೆ ಏನು ಮೆಂಟರ್ಸು, ಯಾರು ನನಗೆ ಕೋಚ್ ಯಾರೂ ಇಲ್ಲ. ಸದ್ಯಕ್ಕೆ ನಾನೇ ಟ್ರೈನ್ ಮಾಡ್ತೀನಿ ಮತ್ತು ನೋಡಿ ಕಲಿಯೋದು ಜಾಸ್ತಿ ಅಷ್ಟೇ ಸರ್. ಪರ್ ಡೇ ಮಾಡಲ್ಲ, ವೀಕಲ್ಲಿ 2 ಹೊತ್ತು ಹೋಗ್ತೀನಿ, ಸ್ಯಾಟರ್ಡೇ ಇಲ್ಲ ಫ್ರೈಡೇ. ಸೊ 3 hours ಬೈಕ್ ಮೇಲೆ ಇರ್ತೀನಿ. ಇನ್ನು ಮಿಕ್ಕಿದ್ದು 5 days ಜಿಮ್ ಅಲ್ಲಿ ಇರ್ತೀನಿ ಸರ್. ಸೊ ಬೆಂಗಳೂರಲ್ಲಿ ಇವಾಗ 3 ಕಡೆ ಇದೆ ಪ್ರಾಕ್ಟೀಸ್ ಮಾಡ್ಬೋದು. ಗೋಕಾರ್ಟ್ ಟ್ರ್ಯಾಕಲ್ಲಿ ಮಾಡಬೇಕು ನಾವು ಮೇನ್ ಆಗಿ. ಸೊ ಯಾಕಂದರೆ ಒಂದು ಬೇಗ ಅಜಿಲಿಟಿ ಬೈಕ್ ಮೇಲೆ ತುಂಬ ಇಂಪ್ರೂವ್ ಆಗುತ್ತೆ, ಮತ್ತು ಯು ಕ್ಯಾನ್ ಲರ್ನ್ ಮೋರ್ ಕ್ವಿಕ್, ಮತ್ತು ಎಫರ್ಟ್ಸ್ ಜಾಸ್ತಿ ಗೋಕಾರ್ಟ್ ಟ್ರ್ಯಾಕಲ್ಲಿ ಓಡಿಸ್ಬೇಕು ಅಂದರೆ. ಸೊ ಬೆಂಗಳೂರಲ್ಲಿ ಒಂದು ಸಜ್ಜಾಪುರಲ್ಲಿದೆ ಅರ್ವಾನಿ ಗ್ರಿಡ್ ಅಂದ್ಬಿಟ್ಟು, ಇನ್ನೊಂದು ಹೊಸದಾಗಿ ಇದೆ ವೆಲಾಸಿಟಿ ಅಂದ್ಬಿಟ್ಟು ಕೋಲಾರಲ್ಲಿದೆ, ಇನ್ನೊಂದು ಮೀಕೋ ಅಂತ ಇದೆ. ಈ 3 ಕಡೆ ಹೋಗ್ಬೋದು ಸರ್ ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ನಾನು ಯೂಸೆಲ್ಲ ಹೋಗೋದು ವೆಲಾಸಿಟಿಗೆ ಮತ್ತು ಅರ್ವಾನಿಲಿ ಪ್ರಾಕ್ಟೀಸ್ ಮಾಡೋಕ್ಕೆ.
ಇನ್ನ ಸಾಲಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ, ಬಟ್ ನಂಗೆ ಆದಿ ಸಿಕ್ಕಿಲ್ಲ. ಮತ್ತೆ ಕರೆಕ್ಟಾಗಿ ಗುರು ಸಿಕ್ಕಿಲ್ಲ. ನಾನು ಯಾವಾಗ ನಾನು ಕರೆಕ್ಟಾಗಿ ಇದ್ದು ನಾನು ಡಿಸಿಪ್ಲಿನ್ ಆಗಿದ್ದಾಗ ನನಗೆ ಬೈಕ್ ಕೊಡಲಿಲ್ಲ, ಕಾಂಪಿಟೇಟಿವ್ ಬೈಕ್ ಕೊಡಲಿಲ್ಲ. ಯಾವಾಗಲೂ ಬರೀ ಸೆಕೆಂಡರಿ ಬೈಕ್ ಕೊಡೋರು. ಸೊ ಐ ಕುಡ್ ನಾಟ್ ಶೋ ದಟ್ ಐ ಆಮ್ ರಿಯಲಿ ಎ ಗುಡ್ ರೈಡರ್. ಯಾಕಂದರೆ ಒನ್ ಲೆವೆಲ್ ಆದಾದ್ಮೇಲೆ ಮೇಜರ್ ಆಗಿ ಬೇಕಾಗಿರೋದು ಬೈಕ್ ಆ ಮಟ್ಟಕ್ಕೆ ಪರ್ಫಾರ್ಮ್ ಮಾಡಿದ್ರೆ ನೆಕ್ಸ್ಟು ನಿಮ್ಮ ಮೇಲೆ ಬರುತ್ತೆ. ಸೊ ನಿಮ್ಗೆ ಅಲ್ಲಿ ಕಾನ್ಫಿಡೆನ್ಸ್ ಇದ್ರೆ ಬೈಕ್ ಇಲ್ಲ ಅಂದ್ರೆ ನಿಮ್ಗೆ ಏನು ಮಾಡೋಕ್ಕಲ್ಲ. ಕರೆಕ್ಟಾಗಿ ಟೂಲ್ ಇಲ್ಲ ನನ್ನ ಹತ್ರ. ಶೋಕೇಸ್ ದಟ್ ಐ ಆಮ್ ವೆರಿ ಗುಡ್ ಪರ್ಸನ್ ವೇರ್ ಐ ಕ್ಯಾನ್ ಬಿ ಇನ್ ಟಾಪ್ 5 ವೇರ್ ಎವರ್ ಐ ಗೋ. ಬಟ್ ಆ ಫೀಲಿಂಗ್ ನಂಗಿದೆ. ಬಟ್ ಯಾಕಂದ್ರೆ ಲಾಸ್ಟ್ ನಾನು ಟೋಟಲ್ ಆಗಿ 2020ಇಂದ ಇಲ್ಲಿವರೆಗೂ ನಾನು ಟೋಟಲ್ ಆಗಿ ನಾನು ಇದ್ದಿದ್ದ ಲೈಫ್ ಸ್ಟೈಲು, ನಾನು ಇರೋ ಲೈಫ್ ಸ್ಟೈಲ್ಗೂ ತುಂಬ ಚೇಂಜ್ ಮಾಡಿದ್ದೀನಿ. ಮತ್ತೆ ಏನು ನಾನು ಯಾವಾಗ ಸ್ಪೇನ್ಗೆ ಹೋದೆ, ಅನ್ಫಾರ್ಚುನೇಟ್ ಆಗಿ ನಾನು ಟ್ರೈನ್ ಮಾಡೋಕ್ಕಾಗಿಲ್ಲ, ನನಗೆ ಒಂದು ಇಂಜುರಿ ಆಗಿತ್ತು. ಸೊ ನಾನು ಅವಾಗ ವರ್ಲ್ಡ್ ಚಾಂಪಿಯನ್ಶಿಪ್ ರೈಡರ್ಸ್ ನಾನು ನೋಡಿದೆ, ಅವ್ರ ಜೊತೆ 1 ವಾರ ಇದ್ದೆ, ಅವ್ರು ಹೆಂಗ್ ಟ್ರೈನ್ ಮಾಡ್ತಾರೆ, ಏನ್ ತಿಂತಾರೆ, ಹೆಂಗಿರ್ತಾರೆ ಅಂತ. ಸೊ ಅದೇ ತರ ನಾನು 2022 ಅಲ್ಲಿ ಹೋಗಿದ್ದು ನಾನು ಸ್ಪೇನಲ್ಲಿ. ನೋಡಿ ನಾನು ಅದೇ ರೀತಿ ಚೇಂಜ್ ಮಾಡಿದ್ದೀನಿ. ಬಟ್ ಏನಂದ್ರೆ ನಂಗೆ ಒಂದು ಕರೆಕ್ಟಾಗಿ ಆದಿ ಬೇಕು. ಒಂದು ಆದಿ ಅಂದ್ರೆ ಐ ಆಮ್ ರಿಯಲಿ ಸ್ಟ್ರಗ್ಲಿಂಗ್ ದಟ್ ಟು ಟೆಲ್ to have a very good team who is like very passionate like me, where they can give a very good competitive bike where I can really perform and show that I'm always on top 3. ಸೊ ಅಲ್ಲಿ ನಾನು ಲಾಸ್ಟ್ ಇಂಡಿಯಾದಲ್ಲೂ ಕೂಡ ಲಾಸ್ಟ್ 2021 ಇಂದ ಮತ್ತೆ 2024 ವರ್ಗೂ ಐ ರಿಯಲಿ ಸ್ಟ್ರಗಲ್ ದಟ್ ಐ ಡಿಂಟ್ ಹ್ಯಾವ್ ಅ ಟೀಮ್, ಐ ಡಿಂಟ್ ಹ್ಯಾವ್ ಅ ಸಪೋರ್ಟ್. ಯಾವಾಗ ಹೋದ್ರೂ ಅದು ಇದು ಬೈಕ್ ಇಲ್ಲ ನನ್ನ ಹತ್ರ. ಸೊ ಅದೊಂದು ನಂಗೆ ಇಶ್ಯೂ ಆಗಿ, ಬಟ್ ವೇರ್ ಐ ಫೆಲ್ಟ್ ಮೆಂಟಲಿ ಐ ವಾಸ್ ರಿಯಲಿ ಡೌನ್. ಬಟ್ ಯಾವಾಗ 2024 ಐ ವಾಸ್ ರಿಯಲಿ ಕಾನ್ಫಿಡೆಂಟ್ ದಟ್ ಐ ಆಮ್ ವೆರಿ ಗುಡ್ ಕೇಪಬಲ್ ರೈಡರ್. ಬಟ್ ನಂಗೆ ಅನಿಸ್ತು, ಬಟ್ ನನ್ನ ಹತ್ರ ಬೈಕ್ ಇಲ್ಲ ಪ್ರೂವ್ ಮಾಡೋಕ್ಕೆ ಇದುವರೆಗೂ ಅಷ್ಟೇ. ಇವಾಗ ಥೈಲ್ಯಾಂಡಲ್ಲೂ ಅಷ್ಟೇ, ಇದ್ದಿದ್ದ ಚಾಂಪಿಯನ್ಶಿಪ್ ಕೈಲೂ ಕಳ್ಕೊಂಡೆ, ಬೈಕ್ 2 ಮೆಕ್ಯಾನಿಕಲ್ ಫೇಲ್ಯೂರ್ ಆಗಿ. ಇಲ್ಲಾಂದರೆ ಐ ವುಡ್ ಹ್ಯಾವ್ ವನ್ ದಿ ಚಾಂಪಿಯನ್ಶಿಪ್. ಅನ್ಫಾರ್ಚುನೇಟ್ ಐ ಫಿನಿಶ್ ಸೆಕೆಂಡ್. ಸೊ ಏನು ಅಂದರೆ ಒಬ್ಬ ಒಳ್ಳೆ ರೈಡರ್ಗೆ ಬೈಕು ಮೇಜರಾಗ ಅದಿಲ್ಲ ಅಂದರೆ ಯು ಕೆನಾಟ್ ಡೂ ಎನಿಥಿಂಗ್. ಅಲ್ಲೇ ನಾನು ಲಾಸ್ಟ್ 4 years ನಾನು ಕಳ್ಕೊಂಡಿದ್ದೀನಿ. ನಂದು ಇದು ಅದೇನಾರು ಚೆನ್ನಾಗಾಗಿದ್ರೆ ಮೇ ಬಿ ಐ ಡೋಂಟ್ ನೋ, ಮೇ ಬಿ ಇಂಟರ್ನ್ಯಾಷನಲ್ ಆರ್ ಇನ್ ಸಮ್ವೇರ್ ಎಲ್ಸ್, ಮೇ ಬಿ ಇನ್ ಯುರೋಪಿಯನ್ ಚಾಂಪಿಯನ್ಶಿಪ್ ಅಲ್ಲಿ ಒಳ್ಳೆ ಮಟ್ಟದಲ್ಲಿ ಇರ್ಬೋದಾಯ್ತು ಅಂತ ನಂಗೆ ಅನಿಸಿಕೆ. ಅವ್ರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ದಯವಿಟ್ಟು ಒಂದು ಒಳ್ಳೆ ಡೀಸೆಂಟ್ ಆಗಿರೋ ಹೆಲ್ಮೆಟ್ ಹಾಕೊಳ್ಳಿ. ಎಲ್ಲರಿಗೂ ಗೊತ್ತು, ಒಂದು 5,000-6,000 ಅಲ್ಲಿ ಇವಾಗ ಒಳ್ಳೆ ಹೆಲ್ಮೆಟ್ ಸಿಗ್ತಾ ಇದೆ. ಕರೆಕ್ಟ್ ಆಗಿರೋ ಬೂಟ್ಸ್ ಹಾಕೊಳ್ಳಿ. ಮತ್ತೆ ದಯವಿಟ್ಟು ರೋಡಲ್ಲಿ ಅಂತೂ ಸ್ಟಂಟ್ ಮಾಡಬೇಡಿ. ಅದಕ್ಕೆ ಅಂತ ಒಂದು ಪ್ಲೇಸ್ ಇದೆ, ಜಾಗ ಇದೆ, ಅಲ್ಲಿ ಹೋಗಿ ಮಾಡಿ. ನಿಮಗೂ ಯಾರು ಹಿಡಿಯಲ್ಲ, ಬಿದ್ರೂ ನಿಮಗೂ ಸೇಫ್ ಆಗಿರುತ್ತೆ. ಇವಾಗ ಇಲ್ಲಿ ಪಬ್ಲಿಕ್ ರೋಡಲ್ಲಿ ಮಾಡಂಗಿದ್ರ ನೀವು ಒಂದು ಕೆಟ್ಟು ಮೀನ್ಸ್ ವೆರಿ ಬ್ಯಾಡ್ ಒಪಿನಿಯನ್ ಕೊಡ್ತಾ ಇದ್ದೀರಾ ನಿಮ್ಮ ಬಗ್ಗೆನೂ ಮತ್ತೆ ಜನಕ್ಕೂ ಪಬ್ಲಿಕ್ ಆಗಿ. ಅದೊಂದು ಬ್ಯಾಡ್ ಅವೇರ್ನೆಸ್ ಆಗುತ್ತೆ. ಸೊ ಅದು ತಪ್ಪು. ಪಬ್ಲಿಕ್ ಅಲ್ಲಿ ಮಾಡೋದು ತುಂಬಾ ತಪ್ಪು ನಾನು ಹೇಳೋದು. ಅದಕ್ಕೆ ಅಂತ ಒಂದು ಜಾಗನೇ ಇದೆ, ನೋಡಿ ದಯವಿಟ್ಟು. ನಾನು ಬೇಕಾದ್ರೆ ನಾನು ಡೀಟೇಲ್ಸ್ ಇರೋದ್ರ ಕೊಟ್ಟಿರ್ತೀನಿ, ಈಸ್ಕೊಳ್ಳಿ. ಏನಂದ್ರೆ ದಯವಿಟ್ಟು ಪಬ್ಲಿಕ್ ರೋಡಲ್ಲಿ ದಯವಿಟ್ಟು ಏನು ಮಾಡಬೇಡಿ.